ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಸಂಪಿಗೆ ರೋಡ್ 3rd ಕ್ರಾಸ್ನಲ್ಲಿರುವಂತಹ ಹಳ್ಳಿ ಮನೆಗೆ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಏನಪ್ಪ ಇಲ್ಲಿಯ ವಿಶೇಷತೆ ಅಂತಂದರೆ, ಪ್ರತಿ ವರ್ಷ ಮ್ಯಾಂಗೋ ಸೀಸನ್ನಲ್ಲಿ ಈ ಹೋಟೆಲ್ನಲ್ಲಿ ಮ್ಯಾಂಗೋ ಮೀಲ್ಸ್ ಅಂತ ಹೇಳಿ ಫೆಸ್ಟಿವಲ್ ನಡೆಯುತ್ತೆ. ಹೇಗಿರುತ್ತೆ ಇಲ್ಲಿ ಊಟ ನೋಡೋಣ, ಇದರ ವಿಶೇಷತೆ ಏನು ಅಂತ ನಾನು ಕೂಡ ಸವಿಯೋಣ ಅಂತ ಹೇಳಿ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಹೋಟೆಲ್ ಇನ್ಸೈಡ್ ಈ ರೀತಿ ವ್ಯೂ ಇದೆ. ತುಂಬಾನೇ ಅಥೆಂಟಿಕ್ ಟ್ರೆಡಿಷನಲ್ ಲುಕ್ನಲ್ಲಿ ಡಿಸೈನ್ ಮಾಡಿದ್ದಾರೆ. ಊಟಕ್ಕಂತೂ ಜನ, ನಾನು ಕಮ್ಮಿ ಅಂದರೂ 1 hour ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತಗೊಂಡು ಊಟ ಮಾಡಿದ್ದಾಯ್ತು. ಈ ಹೋಟೆಲ್ಗೆ ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ನಾನಂತೂ ಸಿಕ್ಕಾಬಟ್ಟೆ ಕುತೂಹಲದಿಂದ ಕಾಯ್ತಾ ಇದ್ದೆ, ಇವತ್ತಿನ ಮ್ಯಾಂಗೋ ಮಿಲ್ಸ್ನಲ್ಲಿ ಏನೆಲ್ಲ ವೆರೈಟೀಸ್ ತಿನ್ನೋಕೆ ಸಿಗುತ್ತೆ ಅಂತ ಹೇಳಿ. 1 hour ಕ್ಯೂನಲ್ಲಿ ನಿಂತು ನನಗಂತೂ ಫುಲ್ ಕಾಲು ನೋವು ಬಂದ್ಬಿಡ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ವೆಯ್ಟಿಂಗ್ ಲೈನ್ನಲ್ಲಿ ನಿಂತ್ಕೊಂಡಿದ್ದಾರೆ ಊಟಕ್ಕೋಸ್ಕರ ಕಾಯ್ತಾ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಗಳಿಗೆ ಕ್ರೇಜ್ ಇದೆ ಇಲ್ಲಿ ಊಟ ಮಾಡೋಕೆ ಅಂತ ಹೇಳಿ. ಕೊನೆಗೂ ಊಟ ಮಾಡೋ ಟೈಮ್ ಬಂದೇ ಬಿಡ್ತು. ಇದು ಯಾವ ರೀತಿ ಇರುತ್ತೆ ಅಂತಂದರೆ, ಮದುವೆ ಮನೆಯಲ್ಲಿ ಹೇಗೆ ಟೇಬಲ್ಸ್ನಲ್ಲಿ ಕುತ್ಕೊಂಡು ನಾವು ಊಟ ಮಾಡ್ತೀವಿ, ಸೇಮ್ ಅದೇ ರೀತಿ ಇಲ್ಲೂ ಕೂಡ ನಮ್ಮನ್ನೆಲ್ಲ ಈ ರೀತಿ ಬಾಳೆ ಎಲೆ ಹಾಕಿ ಊಟಕ್ಕೆ ಕೂರಿಸಿ ಊಟ ಬಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತಲ್ವಾ. ಇದು ಬೇಸಿಕಲಿ ಮಂಗಳೂರಿನವರ ಹೋಟೆಲ್ ಅಂತ ಹೇಳ್ಬೋದು. ಅಂದರೆ ನಾವಿಲ್ಲಿ ಊಟ ಮಾಡುವಂತಹ ಎಲ್ಲ ವಿವಿಧ ಬಗೆಯ ಆಹಾರಗಳು ಮಂಗಳೂರು ಶೈಲಿನಲ್ಲಿ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮ್ಯಾಂಗೋ ಪಿಕಲ್, ಮ್ಯಾಂಗೋ ಪಲ್ಯ, ಮ್ಯಾಂಗೋ ಗೊಜ್ಜು, ಮ್ಯಾಂಗೋ ಪೂರಿ, ಮ್ಯಾಂಗೋ ಹಾಲುಬಾಯಿ, ಮ್ಯಾಂಗೋ ಒಬ್ಬಟ್ಟು, ಮ್ಯಾಂಗೋ ಚಿತ್ರಾನ್ನ, ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ರಸ್ಮಲೈ, ಫೈನಲಿ ಮ್ಯಾಂಗೋ ಸಾಂಬಾರ್, ಹಾಗೆ ಕೊನೆಯದಾಗಿ ಮ್ಯಾಂಗೋ ಐಸ್ ಕ್ರೀಮ್. ಹೀಗೆ ಒಂದಲ್ಲ ಎರಡಲ್ಲ ಹಲವು ಬಗೆಯ ತಿನಿಸುಗಳನ್ನ ನಾವು ನೋಡ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್.